ನೋಡಿ ಫ್ರೆಂಡ್ಸ್, ಅಫರ್ಮೇಷನ್ ಹೆಂಗೆ ಕೊಡ್ತಾ ಇದ್ದೀರಾ ಅಂದರೆ, ಈ ಕಾಯಿಲೆಗಳ ಬಗ್ಗೆ ಸಖತ್ ಅಫರ್ಮೇಷನ್ಗಳು ಕೊಡ್ತೀರಾ. ನಮ್ಮ ಅಪ್ಪಂಗೆ ಶುಗರ್ ಇತ್ತು, ನಮ್ಮ ಅಮ್ಮಂಗೆ ಶುಗರ್ ಇತ್ತು, 500 ಇತ್ತು, 600 ಇತ್ತು, ಆ ಥರಗ ಅಫರ್ಮೇಷನ್ ಕೊಡ್ತೀರಾ. ನನಗೆ ಬಂದಿಲ್ಲ, ಬ್ಲಡ್ ಟೆಸ್ಟು ಮಾಡಿಸ್ತಾನೆ ಇರ್ತೀರಾ. ಹೆಂಗೆ ಮಾಡಿಸ್ತಾ ಇರ್ತೀರ ಅಂದರೆ, ನಮ್ಮ ಅಪ್ಪಂಗೆ ಅಮ್ಮಂಗೆ 300 400 ಇರ್ತದೆ, ನನಗಿನ್ನೂ ಬಂದಿಲ್ವಲ್ಲ ಅಂತ. ಸೊ ನಮ್ಮನೆ ಹತ್ರನೂ ಕೆಲವು ಪೇಷಂಟ್ಗಳಿದ್ದರು. ಅವ್ರೇನು ಮಾಡೋರು ಅಂದರೆ, ನಮ್ಮ ಅಪ್ಪ ಅಮ್ಮಂಗೆ ಯಾವಾಗಲೂ ಟೆಸ್ಟ್ ಮಾಡಿಸೋರು. 400 500 ಇರೋದು ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ. ಕಂಟ್ರೋಲಿಗೆ ಬರೋದು ಅಂದರೆ ಹೆಂಗೆ ಅನ್ನೋದು ಗೊತ್ತಿರಲಿಲ್ಲ ಹಳೆ ಕಾಲದ ಜನಗಳು. ಸೊ ಹಂಗಿರೋದ್ರಿಂದ ಅವ್ರ ಮಕ್ಕಳಿಗೆ ಏನು ಅನ್ನಿಸ್ಬಿಡ್ತು ಅಂದರೆ, ನಮ್ಮಪ್ಪ ಅಮ್ಮಂಗಿದೆ, ನಮಗೆ ಬಂದಿಲ್ವಲ್ಲ ಅಂತ ಅವರು ಟೆಸ್ಟ್ ಮಾಡಿಸಿದ್ದು. ಕೊನೆ ಏನಾಗೋಯ್ತು ಅಂದರೆ, ಅವ್ರಿಗೂ 6 ವರ್ಷಗಳ ನಂತರ ಅವ್ರಿಗೂ 300 400 ಶುರು ಆಯಿತು. ನಾನೇ ಮಾಡಿದ್ದೀನಿ ಆ ಥರ ಟೆಸ್ಟ್ನ. ಸೊ ಹಂಗಿರೋದ್ರಿಂದ ಅಫರ್ಮೇಷನ್ ಮಾಡೋಂಗಿದ್ರೆ ಒಳ್ಳೆ ದುಡ್ಡು ಸಿಗಲಿ, ಒಳ್ಳೆ ಶ್ರೀಮಂತಿಕೆ ಸಿಗಲಿ, ಒಳ್ಳೆ ಮನೆಗಳು ಸಿಗಲಿ, ಒಳ್ಳೆ ಜಾಗ ಮಾಡೋಣ, ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋಣ ಅಂತ ಅಫರ್ಮೇಷನ್ ಕೊಡ್ರಿ. ಅದು ಬಿಟ್ಟು ನಮ್ಮಪ್ಪಂಗೆ ಕಾಯಿಲೆ ಇತ್ತು, ನಂಗೆ ಬಂದಿಲ್ವಲ್ಲ, ನಮ್ಮಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಯಿತು, ನನಗಿನ್ನೂ ಏನೋ ಪ್ರಾಬ್ಲಮ್ ಆಗಿಲ್ವಲ್ಲ, ನಮ್ಮಮ್ಮಂಗೆ ಶುಗರ್ ಇತ್ತು, ನನಗಿನ್ನೂ ಏನೂ ಆಗಿಲ್ವಲ್ಲ ಅಂತ ಅಫರ್ಮೇಷನ್ ಕೊಡ್ತಾಯಿದ್ರೆ ಯಾವತ್ತೋ ಒಂದಿನ ಬಂದು ಅದು ಒಕ್ಕರಿಸ್ಕೊಂಬಿಡ್ತದೆ. ಅದು ಬೇಡ. ಅಫರ್ಮೇಷನ್ ಕೊಡೋಂಗಿದ್ರೆ ಒಳ್ಳೆಯದನ್ನು ಅಫರ್ಮೇಷನ್ ಕೊಡಿ. ಥ್ಯಾಂಕ್ ಯು.